ನಮಸ್ಕಾರ. ಕಾರ್ತಿಕ್ ಅಂತ. ಹೌದು, ನಮ್ಮ ಈ ಸಾಯಿ ಸರ್ವೇಶ್ವರ ಮಂದಿರ ಗೋಕುಲಂ ಮೈಸೂರು ಶಿರಡಿ ಅಂತಾನೆ ಪ್ರಭಾವ ಇದು. ಇದು 12ನೇ ವರ್ಷದ ನಮ್ಮ 12ನೇ ವರ್ಷದ 12 ವರ್ಷ ಆಗಿದೆ ನಾವು ದೇವಸ್ಥಾನ ಕಟ್ಟಿ. ಗುರುಗಳಿಗೆ ನಮನ ಮಾಡೋಂಥ ದಿನ ಇವತ್ತು. ಇಲ್ಲಿ ಇವತ್ತು ಆಲ್ಮೋಸ್ಟ್ ಒಂದು 5,000 ಜನ ಮೇಲೆ ಬರ್ತಾರೆ. ಬೆಳಗ್ಗೆಯಿಂದ ರಾತ್ರಿ ತನಕ ದೇವಸ್ಥಾನ ಓಪನ್ ಅಲ್ಲೇ ಇರುತ್ತೆ. ಡಿಫ್ರೆಂಟ್ ಪೂಜೆಗಳು ಮಾಡ್ತಾ ಇದ್ದೀವಿ. ನಮ್ಮ ದೇವಸ್ಥಾನಕ್ಕೆ ನಾವು ನಮ್ಮ ಟ್ರಸ್ಟ್ ಮೂಲಕ ನಾವು ಸುಮಾರು ಒಳ್ಳೆ ಕೆಲಸ ಮಾಡ್ಬೇಕು ಅನ್ಕೊಂಡಿದೀವಿ. ಈಗ ಸ್ಟಾರ್ಟ್ ಮಾಡ್ತೀವಿ, ಒಂದೊಂದೇ ಸ್ಟಾರ್ಟ್ ಮಾಡ್ತಿದೀವಿ. ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತಿದ್ದೀವಿ. ಆಮೇಲೆ ನಮ್ಮ ಟ್ರಸ್ಟ್ ಇದೆ, ಸುಮಾರು ಮೋಟೋಗಳಿದೆ, ಅದೆಲ್ಲ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವಿ. ಬರೋಂಥ ಭಕ್ತಾದಿಗಳಿಗೆ ತಾಳ್ಮೆಯಿಂದ ಬಾಬನ್ ಇಲ್ಲಿ ಬರೋದೇ ದೇವ್ರು ನೋಡಕ್ಕೆ, ತಾಳ್ಮೆಯಿಂದ ದೇವ್ರು ನೋಡ್ಕೊಂಡು, ಬಾಬಾ ಅಂದ್ರೆ ಶ್ರದ್ಧಾ ಸಬೂರಿ, ಶ್ರದ್ಧೆಯಿಂದ ದೇವ್ರು ನೋಡಕ್ ಬರ್ಬೇಕು. ಗಲಾಟಿ ಗೊಂದಲ ಮಾಡ್ಕೊಳ್ದೆ 5 ನಿಮಿಷ ಲೇಟ್ ಆಗ್ಬೋದು ಅಷ್ಟೇನೆ, ಆರಾಮಾಗಿ ದೇವಸ್ಥಾನ ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೇಕು. ನಾವು ಬೆಳಗ್ಗೆ ಈಗ ಇವತ್ತಿನ ಗುರುಪೂರ್ಣಿಮೆ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಯಿಂದ ಕ್ಷೀರಾಭಿಷೇಕ ನಡೀತಾ ಇದೆ. 12 ಗಂಟೆ ಗಂಟನು ನೀವೇ ದೇವ್ರಿಗೆ ಹಾಲಭಿಷೇಕ ನಿಮ್ ಕೈಯಾರೆ ಮಾಡೋಂಥದ್ದು. ಅದಾದ್ಮೇಲಿಂದ ಹೋಮ ನಡೀತು. ಹೋಮ ಆದ್ಮೇಲೆ ಮಹಾಮಂಗಳಾರತಿ ಮಧ್ಯಾಹ್ನದ್ದು. ಅದಾದ್ಮೇಲೆ ಸಂಜೆ ತಿರ್ಗಾ ಇನ್ನೊಂದು ಆರತಿ ಇರುತ್ತೆ, ಶೇಜ ಆರತಿ ಅಂತ. ಅದಾದ್ಮೇಲೆ ಪ್ರಸಾದ ವಿನಿಯೋಗ. ಆಮೇಲೆ ನಾಳೆನೂ ಇದೆ, ನಾಳಿದ್ದು ಇದೆ. 3 ದಿನ ಕಂಟಿನ್ಯೂಸ್ ಮಾಡ್ತೀವಿ ಪ್ರೋಗ್ರಾಮ್. ನಾಳಿದ್ದು 3ನೇ ದಿನ ಪಲ್ಲಕ್ಕಿ ಉತ್ಸವ ಮಾಡ್ತೀವಿ. ನಾಳೆ ಗುರುವಾರ ಆಗಿರೋದ್ರಿಂದ ಕಂಟಿನ್ಯೂಸ್, ಬುಧವಾರ ಗುರುವಾರ ಆಗಿರೋದ್ರಿಂದ ನಾಳೆನೂ ಜನ ಇರ್ತಾರೆ. ನಾಳೆನೂ ಪ್ರಸಾದ ವಿನಿಯೋಗ ಇದೆ. ಇಲ್ಲಿ ನಾವು ಇಲ್ಲೊಬ್ಬ ಡೈರೆಕ್ಟ್ರು, ದೇವಸ್ಥಾನ 12 ವರ್ಷದಿಂದ ಇದೇ ರೀತಿ ನಡೀತಾ ಇದೆ. ಒಳ್ಳೆ ತುಂಬಾ ಭಕ್ತಾದಿಗಳು ಬರ್ತಾರೆ. ಜನ ಸೇವೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಭಕ್ತಾದಿಗಳು ನಂಬಿಕೆಯಿಂದ ಇಲ್ಲಿ ಬರ್ತಾರೆ. ಭಗವಂತ ಎಲ್ಲರಿಗೂ ಇಲ್ಲಿ ಬರೋರ್ಗೆಲ್ಲರಿಗೂ ಆಯರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಮ್ಮ ಕಮಿಟಿಯಿಂದ ನಾವ್ ಹೇಳ್ತಾ ಇದೀವಿ. ಇದು ಸದಾಗತ ತುಂಬಾ ಚೆನ್ನಾಗಿ ನಡೀತಾ ಇದೆ. 12 ವರ್ಷದಿಂದ ಇದೇ ರೀತಿ ಗುರು ಪೌರ್ಣಿಮೆ ದಿನ 3 ದಿನ ಫಂಕ್ಷನ್ ತುಂಬಾ ಚೆನ್ನಾಗ್ ಆಗುತ್ತೆ. ಅದರಿಂದ ಭಕ್ತಾದಿಗಳು ಅದೇ ತರ ಬರ್ತಾರೆ. ಅದೇ ತರ ಇಲ್ಲಿ ದೇವಸ್ಥಾನ ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾವ್ ಹೇಳ್ತೀವಿ ಅಷ್ಟೇ. ಗುರು ಪೌರ್ಣಿಮೆ ಇವತ್ತು ಕಾರ್ಯಕ್ರಮ ಬೆಳಗ್ಗೆ ಹೋಮ, ತಿರುಗಿ 10 ಗಂಟೆಯಿಂದ 11ವರೆಗೂ ಹಾಲಭಿಷೇಕ ಇತ್ತು. ಅವ್ರ ಕೈಯಿಂದ ಭಕ್ತಾದಿಗಳ ಕೈಯಿಂದ ಹಾಲಭಿಷೇಕ ಮಾಡೋದು, ಕ್ಷೀರಾಭಿಷೇಕ, ಸತ್ಯನಾರಾಯಣ ಸ್ವಾಮಿ ಪೂಜೆ. ತಿರುಗಿ 12 ಗಂಟೆಗೆ ಮಹಾಮಂಗಳಾರತಿ, 1:30 ಪ್ರಸಾದ ಮಾಡಿ. ತಿರುಗಿ ಸಾಯಂಕಾಲ 3:00 ಕುಂಕುಮಾರ್ಚನೆ ನಡೆಯುತ್ತೆ. ಕುಂಕುಮಾರ್ಚನೆ ಉಂಟು ಇಲ್ಲಿ. ಕುಂಕುಮಾರ್ಚನೆ ಮಾಡಿ ತಿರುಗಿ ಸಾಯಂಕಾಲ ತೀರ್ಥ ಪ್ರಸಾದ ಇರುತ್ತೆ. ಸಾಯಿಬಾಬಾ ದೇವಸ್ಥಾನ ನಮ್ಗೆ 12 ವರ್ಷ ಆಯ್ತು. ಬಹಳ ಜನ ಬಂದು ಬಹಳ ಜನ, ಸಾವಿರಾರು ಜನ ಬರ್ತಾರೆ ಗುರುವಾರ. ಪ್ರತಿಯೊಂದು ಚೆನ್ನಾಗಾಗ್ತದೆ. ಗುರುವಾರ ನಾವು ಅನ್ನದಾನ ಮಾಡಿಸ್ತೀವಿ, ಪ್ರಸಾದ ಮಾಡ್ತೀವಿ. 4 ಜನ ಎಲ್ಲಾರು ಬಂದು ಒಳ್ಳೆ ಕೆಲಸ ಮಾಡ್ಕೊಂಡು ಆಮೇಲೆ ಅಷ್ಟೇ ಪ್ರಸಾದಗಳು ಮಾಡಿಸಿ ಭಕ್ತಾದಿಗಳು ಕೊಡ್ತಾರೆ. ಹಂಗೆ ಭಕ್ತಾದಿ ಬರ್ತಾರೆ. ರಾತ್ರಿ 12 ಗಂಟೆ ಗಂಟನೂ ಆಗುತ್ತೆ. ಇಲ್ಲಿ ಬಹಳ ಚೆಂದಾಗಿ ಇದೊಂದು ಆಗ್ತದೆ ಸರ್. ಇವಾಗ ನಾವು ಶುಕ್ರವಾರ ಮೆರವಣಿಗೆ ಬಾಬಂದು ಎಲ್ಲ ಊರು ಮೆರವಣಿಗೆ ಮಾಡ್ತೀವಿ. ಅಂದರೆ ಹೊಟ್ಟಿಕೊಪ್ಪಲು, ಕುಮಾರಕೊಪ್ಪಲು ಆ ಕಡೆ ಎಲ್ಲ ಮಾಡ್ತೀವಿ. ಗೋಕುಲಮಿಂದ ಅವ್ವ ಮಹದೇಶ್ವರು ಎಲ್ಲ ಒಂದು ಸಹಕಾರ ಮಾಡಿ ದೇವಸ್ಥಾನಕ್ಕೆ ಒಂದು ಒಳ್ಳೇದು ಮಾಡೋದು. ಎಲ್ಲ ಖುಷಿ ಪಡ್ತಾರೆ, ಖುಷಿಯಾಗಿದ್ದಾರೆ, ಚೆನ್ನಾಗಿದ್ದಾರೆ. ಜನ ಪ್ರೀತಿ ವಿಶ್ವಾಸ ನೋಡ್ತಾರೆ. ಎಲ್ಲ ಭಕ್ತಿ ಆದ ಅವ್ರ ಭಕ್ತಿ ಕೊಟ್ಟಿದ್ದೆ ನಮ್ಗೆ ಈ ದೇವಸ್ಥಾನ. ಭಕ್ತಾದಿಗಳು ಬರ್ತಾ ಇರ್ತಾರೆ ನಮಗೆ. ಫುಲ್ಲು ಬಹಳ ಅನುಕೂಲ ಆಗಿದೆ. ಒಳ್ಳೆ ಎಲ್ಲ ಮಕ್ಕಳು ಮರಿ ಎಲ್ಲರಿಗೂ ಒಂದು ಚೆನ್ನಾಗಾಗಿದೆ. ಈ ಬಾಬಾ ನಮ್ಗೆ ಆ ಥರ ಒಳ್ಳೆ ಆಶೀರ್ವಾದ ಮಾಡಿದ್ದಾರೆ. ಎಲ್ಲ ಚೆನ್ನಾಗಿದೆ.